ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಪ್ರವಾಹಕ್ಕೆ ಸಾಕಷ್ಟು ರೀತಿಯಲ್ಲಿ ಗ್ರಾಮಗಳು ನೆಲಗಿದ್ದು, ಅದೇ ತಾನೇ ಬೆಳೆ ಹಾನಿ ಕೂಡ ಹಾನಿಯಾಗಿತ್ತು. ಈಗ ಸದ್ಯ ಬಿಜೆಪಿ ನಿಯೋಗ ತಂಡ ಇಂಡಿ ತಾಲೂಕಿನ ಅಗರ್ಖೇಡ ಗ್ರಾಮಕ್ಕೆ ಭೇಟಿ ನೀಡಿದೆ. ಈಗ ಸದ್ಯ ನೀವು ನೋಡಬಹುದು ದೃಶ್ಯದಲ್ಲಿ. ಈಗ ಸರ್ ಈಗ ನೀವು ವಿಸಿಟ್ ಮಾಡಿದ್ರಿ, ಏನ್ ಹೇಳ್ತೀರಿ ಸರ್? ನಿನ್ನೆ ಬೆಳಗಾವಿ ವಿಸಿಟ್ ಮಾಡಿದ್ರಿ, ಇವತ್ತು ಇಂಡಿ ಭಾಗದಲ್ಲಿ ವಿಸಿಟ್ ಮಾಡಿದ್ರಿ, ಏನೇನು ಆಗ್ತಾ ಇದೆ ನೀವು ನೋಡಿ ಗಮನಿಸಿದಾಗ? ಇಡೀ ಬೆಳೆ ಸರ್ವನಾಶ ಆಗಿದೆ. ಜನಕ್ಕೆ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಬೇಕಾಗಿತ್ತು, ಪರಿಹಾರ ಕೊಡಬೇಕಾಯಿತು, ನಾವು ನಿಮ್ಮ ಜೊತೆ ಇದ್ದೀರಿ ಅಂತ. ಈಗಲೂ ನೋಡಿ, ಇಬ್ಬರು ರೈತರು ಆತ್ಮಹತ್ಯೆ ಮಾಡಿದ್ದಾರೆ ರಾಜ್ಯದಲ್ಲಿ. ಇಷ್ಟಾದ್ರೂ ಕೂಡ ಈ ಸರ್ಕಾರಕ್ಕೆ ಏನೂ ಅನಿಸ್ಲೇ ಇಲ್ಲ. ಬೆಳೆ ಹಾನಿಯಾಗಿದೆ, ಕೊಡಬೇಕು ಅಂತ. ಅಶೋಕ ಏನು ವ್ಯವಸಾಯಗಾರನ, ಸಿ ಟಿ ರವಿ ಏನು ವ್ಯವಸಾಯಗಾರನ, ಈ ಪಾಠ ಹೇಳ್ತಾರೆ. ಸಿದ್ದರಾಮಯ್ಯ ಫಸ್ಟ್ ಆಫ್ ಆಲ್ ವ್ಯವಸಾಯಗಾರ ಅಲ್ಲೇ ಅಲ್ಲ, ಮಜಾವಾದಿ. ಅವನು ಸಮಾಜವಾದಿ ಬಿಟ್ಟು ಭಾಳ ವರ್ಷಗಳು ಔಟು, ಈಗ ಮಜಾವಾದಿ ಸಿಸ್ಟಮಲ್ಲಿ ಇರುವಂಥವ್ರು. ಅವ್ರಿಗೆ ರೈತರ ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಮುಖ್ಯಮಂತ್ರಿಗೆ, ಅವ್ರ ಸರ್ಕಾರಕ್ಕೆ. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಇವಾಗೇನು ಬಂದಿದ್ದಾರೆ ಬಿಜೆಪಿ. ಕೊಟ್ಟಿದ್ರೆ ಜನ ಯಾಕೆ ನಿಮಗೆ ಚೀತು ಅಂತ ಚಿಮಾರಿ ನಿಮ್ಮ ಸರ್ಕಾರಕ್ಕೆ ಆಗ್ತಾಯಿದ್ರು? ಕೊಟ್ಟಿದ್ರೆ ನಿಮ್ಮನ್ನು ಯಾರು ಕೇಳ್ತಾನೆ ಇರಲಿಲ್ಲ. ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ರೈತರು? ನೀವು ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ. ರಾಜಕಾರಣ ಮಾಡಬೇಡಿ, ರೈತರ ಸಂಕಷ್ಟದಲ್ಲಿದ್ದಾರೆ, ಅವ್ರ ನೆರವಿಗೆ ಬನ್ನಿ ಅನ್ನೋ ಡಿಮ್ಯಾಂಡನ್ನು ಹೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಪಾಟೀಲ್ ಹೇಳಿದ್ರೆ ಸರ್, ನೀವು ಇಲ್ಲಿ ವಿಸಿಟ್ ಮಾಡೋಕ್ಕಿಂತ ಕೇಂದ್ರಕ್ಕೆ ಹೋಗಿ ಅವ್ರದೇ ಪಕ್ಷದ ಅಧಿಕಾರದಲ್ಲಿ ಮೋದಿಯವರಿಗೆ ಭೇಟಿಯಾಗಿ ಪರಿಹಾರ ಕೊಡಿಸ್ಲಿ ಅಂತ ನಾವು ರೆಡಿ ಇದ್ದೀರಿ. ನಿಮ್ಮ ಯೋಗ್ಯತೆಗೆ ಯಾವನು ಕರೆದೇ ಇಲ್ಲಲ್ಲ. ನಿಮ್ಮ ಕಾಂಗ್ರೆಸ್ ಯೋಗ್ಯತೆಗೆ ಒಬ್ಬರನ್ನೂ ನಮ್ಮನ್ನು ಕರೆದೇ ಇಲ್ಲಲ್ಲ. ವಿರೋಧ ಪಕ್ಷ ನಾಯಕರು ಕರೆದಿಲ್ಲ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಹೋಗಿ ಭೇಟಿ ಮಾಡೋಕ್ಕೆ ದಾಡಿ ಏನೈತೆ ನಿಮಗೆ? ನಿಮ್ಗೇನು ದಾಡಿ? ಹೋಗಿ ಭೇಟಿ ಮಾಡಿ. ಒಂದು ಮೆಮೊರಂಡಮ್ ಎಲ್ಲ ಇದೆ, ಒಂದು ಮೆಮೊರಂಡಮ್ ತೋರಿಸಿ. ನಿಮ್ಮ ಯೋಗ್ಯತೆಗೆ ಏನಾನ ಮಾಡಿದರೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀರಾ? ಎಷ್ಟು ಬೇಕು ಪರಿಹಾರ ಅಂತ ಕೇಳಿದ್ದೀರಾ? ಕೇಂದ್ರಕ್ಕೆ ಹೋಗಿ ಕೇಳಿ ಅಂದ್ರೆ ಏನಂತ ಕೇಳ್ತೀರಾ? ಮೆಮೊರಂಡಮ್ ಇಲ್ಲ ನಿಮ್ಮ ಹತ್ರ. ಇದಿಷ್ಟು ಏನಂತಂದ್ರೆ ಆರ್ ಅಶೋಕರ ಮಾತು. ವಿಜಯಪುರದಿಂದ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ.